ನಮಸ್ತೆ. ಅಮೃತ ಸಿದ್ಧಿ ಯೋಗ ನಾಳೆ ಆಗಸ್ಟ್ 8, 2026 ಶನಿವಾರದಂದು ಬಂದಿದೆ. ಪಂಚಾಂಗದ ಪ್ರಕಾರ ಬೆಳಿಗ್ಗೆ 6:06ರಿಂದ ಸಂಜೆ 4:50ರವರೆಗೆ ಇರುತ್ತೆ. ಮತ್ತು ಅಮೃತ ಸಿದ್ಧಿ ಯೋಗ ಎಂದರೆ ಜ್ಯೋತಿಷ್ಯ ಪರಂಪರೆಯಲ್ಲಿ ತುಂಬ ಶುಭ ಕಾರ್ಯಗಳಿಗೆ ಅನುಕೂಲಕರ ಅಂತ ಹೇಳ್ತಾರೆ. ವಿಶೇಷ ಯೋಗ, ಹೊಸ ಕೆಲಸ ಆರಂಭಿಸುವುದು, ಸಂಕಲ್ಪ ಮಾಡಿಕೊಳ್ಳೋದು, ನನಗೆ ಕೆಲಸ ಸಿಗಲಿ, ನನ್ನ ಮಕ್ಕಳಿಗೆ ಮದುವೆ ಆಗಲಿ, ಒಳ್ಳೆ ಗಂಡು ಹೆಣ್ಣು ಸಿಗಲಿ, ದೇವರ ಆರಾಧನೆ ಮಾಡೋದು, ದಾನ ಧರ್ಮ ಮಾಡೋದು, ಆಧ್ಯಾತ್ಮಿಕ ಸಾಧನೆ, ಇವೆಲ್ಲದಕ್ಕೂ ಒಳ್ಳೆಯ ಸಮಯ ಈ ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತಾರೆ. ಮತ್ತು ನಾಳೆ ಅಂದರೆ ಆಗಸ್ಟ್ 8ನೇ ತಾರೀಕು ಶನಿವಾರ ಅಮೃತ ಸಿದ್ಧಿ ಯೋಗ ಬಂದಿರೋದ್ರಿಂದ ನಾವು ಮುಖ್ಯವಾಗಿ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಅಮೃತ ಅಂದರೆ ಅಮರತ್ವ, ಅಂದರೆ ಸಿದ್ಧಿ ಎಂದರೆ ಯಶಸ್ಸು, ಪೂರ್ಣತೆ. ಹಾಗಾಗಿ ಅಮೃತ ಸಿದ್ಧಿ ಯೋಗದಲ್ಲಿ ಒಳ್ಳೆಯ ಸಂಕಲ್ಪ ಮಾಡಿಕೊಳ್ಳೋದು, ಶುಭ ಕಾರ್ಯ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ದೇವರ ಮುಂದೆ ಸಂಕಲ್ಪವನ್ನು ಈ ದಿನ ನಾವು ಮಾಡ್ಕೋಬಹುದು. ಅಮೃತ ಸಿದ್ಧಿ ಇದೆ ಅಂತ ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಖಂಡಿತ ಯಶಸ್ವಿಯಾಗುತ್ತೆ. ನೋಡಿ, ಮೊದಲು ನಾವು ಹೊಸ್ಲತ್ರ ಪೂಜೆಯನ್ನು ಮಾಡಬೇಕು. ಈ ರೀತಿ ರಂಗೋಲೆ, ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಇಟ್ಟು ಈ ಹೊಸ್ಲನ್ನು ನಾವು ರೆಡಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಲಕ್ಷ್ಮಿಯನ್ನು ಶ್ರೀಮನ್ ನಾರಾಯಣನ ಸಮೇತ ನಾವು ಮನೆ ಒಳಗಡೆ ತುಂಬಿಸ್ಕೋಬೇಕು. ಅದ್ರ ಜೊತೆ ಒಂದು ಕಾಯಿನನ್ನು ಸಹ ಇಟ್ಕೋಬಹುದು. ಚಿನ್ನದ್ದು, ಬೆಳ್ಳಿದು, 10 ರೂಪಾಯಿ ಕಾಯಿನೋ 5 ರೂಪಾಯಿ ಎಷ್ಟಾದರೂ ಆಗಲಿ, ನಿಮ್ಮ ಹತ್ರ ಯಾವುದಿರುತ್ತೋ ಆ ಕಾಯಿನನ್ನು, ನಾನು ವೈಷ್ಣೋದೇವಿ ಇರುವಂತಹ 10 ರೂಪಾಯಿ ಕಾಯಿನನ್ನು ಇಟ್ಟಿದ್ದೀನಿ. ಈ ರೀತಿ ಲಕ್ಷ್ಮಿ ಮತ್ತು ನಾರಾಯಣನ ವಿಗ್ರಹವನ್ನು ನಾವು ಮನೆ ಒಳಗಡೆ ಹೆಜ್ಜೆ ಇಕ್ಕೋ ಥರ ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಸೀದಾ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆಚೆ ಕಡೆ ಬರೋ ಥರ. ಆದರೆ ನಾವು ಮನೆ ಒಳಗಡೆ ಲಕ್ಷ್ಮೀ ನಾರಾಯಣನ ಸಮೇತ ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಅಂತ ಹೇಳಿಬಿಟ್ಟು ಈ ರೀತಿ ನಾವು ಅದನ್ನು ಇಟ್ಟು ಹೊಸ್ಲತ್ರ ಪೂಜೆಯನ್ನು ಮಾಡಬೇಕಾಗುತ್ತೆ. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಎಲ್ಲವನ್ನು ನಾವು ಈ ಸಂದರ್ಭದಲ್ಲಿ ತಾಯಿ ಮತ್ತು ತಂದೆ ಅಂದರೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಗೆ ನಾವು ಭಕ್ತಿಪೂರ್ವಕವಾಗಿ ಮನೆ ಒಳಗಡೆ ಬರಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದೊಂದೇ ಶುಭ ವಸ್ತುಗಳನ್ನು ಹಾಕ್ತಾ ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನು, ಹೂವನ್ನು ಇಡುತ್ತಾ ನಾವು ಮನೆ ಒಳಗಡೆ ತುಂಬಿಸ್ಕೋಬೇಕು. ಆಗ ಲಕ್ಷ್ಮಿ ಶಾಶ್ವತವಾಗಿ ನಮಗೆ ಮನೆಯಲ್ಲಿ ಇರ್ತಾಳೆ. ನಂತರ ನಾವು ಸಾಧ್ಯವಾದಷ್ಟು ದಾನ ಧರ್ಮವನ್ನು ಈ ದಿನ ಮಾಡಬಹುದು. ಬಡವರಿಗೆ ಸಹಾಯ ಮಾಡ್ಬೋದು. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ನೀಡುವುದು ಸಹ ಒಂದು ಸತ್ಕಾರ್ಯ ಅಂತಲೇ ಹೇಳ್ತಾರೆ. ಮತ್ತು ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರೋರು ಇವತ್ತು ಉದ್ಯೋಗ ಸಿಕ್ಕೇ ಸಿಗುತ್ತೆ ಅಂತ ಸಂಕಲ್ಪವನ್ನು ಮಾಡ್ಕೋಬಹುದು. ವ್ಯಾಪಾರವನ್ನು ಸಹ ನನ್ನ ವ್ಯಾಪಾರ ಚೆನ್ನಾಗಾಗಲಿ, ಹಾಗೇ ಆಗುತ್ತೆ ಅಂತ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿ ತಾಯಿಯ ಮುಂದೆ ಸಂಕಲ್ಪವನ್ನು ಮಾಡ್ಕೋಬಹುದು. ನೋಡಿ, ಈಗ ನಾನು ಮನೆಗೆ ತುಂಬಿಸ್ಕೋತಾ ಇದ್ದೀನಿ. ಆ ಶುಭ ವಸ್ತುಗಳೊಂದಿಗೆ ನಾನು ಶ್ರೀ ಲಕ್ಷ್ಮೀ ನಾರಾಯಣನ ಸಮೇತ ಈ ಲಕ್ಷ್ಮೀ ತಾಯಿಯನ್ನು ಮನೆಯೊಳಗೆ ಶಾಶ್ವತವಾಗಿ ನೆಲೆಸಮ್ಮ ಅಂತ ಹೇಳಿಬಿಟ್ಟು ನಾನು ಮನೆಯನ್ನು ತುಂಬಿಸ್ಕೊಂಡೆ. ಇದೇ ರೀತಿ ನೀವು ಸಹ ಮನೆಯನ್ನು ತುಂಬಿಸ್ಕೊಳ್ಳಿ ಲಕ್ಷ್ಮೀನಾರಾಯಣನ ಸಮೇತ. ಲಕ್ಷ್ಮೀನಾರಾಯಣನ ವಿಗ್ರಹ ಇಲ್ಲ ಅಂದರೆ ಒಂದು ಫೋಟೋ ಇದ್ದರೂ ಸಾಕು. ಒಂದು ನೀವು ದೀಪದ ಮುಖಾಂತರನೂ ಸಹ ಲಕ್ಷ್ಮೀನಾರಾಯಣನನ್ನು ನೀವು ಮನೆಯನ್ನು ತುಂಬಿಸ್ಕೊಂಡು ಈ ರೀತಿ ನಾವು ಮನೆಯನ್ನು ತುಂಬಾದಮೇಲೆ ಮನೆಯಲ್ಲಿ ಈ ರೀತಿ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾನು ಮೊದಲಿಗೆ ತೋರಿಸ್ತಾ ಇದ್ದೇನೆ ಲಕ್ಷ್ಮೀನಾರಾಯಣ ನಮ್ಮ ಮನೆಯನ್ನು ತುಂಬಿದ್ರು ಖುಷಿಯಾಗಿ ಅಂತ. ಈಗ ನಾನು ಲಕ್ಷ್ಮೀನಾರಾಯಣರನ್ನು ನನ್ನ
ದೇವರ ಮನೆಯಲ್ಲಿ ಕೂರಿಸ್ತಾ ಇದ್ದೀನಿ. ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ದೀಪ ಅಂದರೆ ನಾನು ಬೆಲ್ಲದ ದೀಪವನ್ನು ಹಚ್ಚಿದ್ದೀನಿ. ಮನೆಯೆಲ್ಲ ಸಿಹಿಯಾಗಿರಲಿ, ಶ್ರೀಮಂತವಾಗಿರಲಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿದ್ದಂಥ ಒಂದು ಫಲವನ್ನು ನಾನು ನೈವೇದ್ಯವಾಗಿ ಇಟ್ಟಿದ್ದೀನಿ. ಈ ರೀತಿ ಲಕ್ಷ್ಮೀನಾರಾಯಣರನ್ನು ನಾವು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸು ಅಂತ ಸ್ಥಾಪನೆಯನ್ನು ಮಾಡ್ಕೋಬಹುದು. ಈ ಅಮೃತ ಸಿದ್ಧಿ ಯೋಗದಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಆಗಿರೋದ್ರಿಂದ ನಮಗೆ ಈ ದಿನ ಬಹಳ ವಿಶೇಷ ಅಂತಲೇ ಹೇಳ್ಬಹುದು. ನೀವು ಸಹ ಈ ರೀತಿ ಅಮ್ಮ ಮತ್ತು ಅಪ್ಪನನ್ನು ಅಂದರೆ ಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣನನ್ನು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲು ಮನೆಯನ್ನು ತುಂಬಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಹಣಕಾಸು ಎಲ್ಲವೂ ಸಹ ಸ್ಥಿರವಾಗಿ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ. ನೀವು ಸಹ ಈ ನಂಬಿಕೆಯನ್ನು ಪಾಲಿಸ್ಬೋದು. ಇದರ ಜೊತೆಗೆ ನಾವು ಕಷ್ಟಪಟ್ಟು ನಮ್ಮ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಬರೀ ಸಂಕಲ್ಪ ಮಾಡಿಕೊಂಡ್ರೆ ಆಗಲ್ಲ, ನಮ್ಮ ಪ್ರಯತ್ನವೂ ಸಹ ಇರಬೇಕಾಗುತ್ತೆ. ನೋಡಿ, ಆ ದೀಪದ ಬೆಳಕು ಫೋಟೋದಲ್ಲಿ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಲಕ್ಷ್ಮಿ ನೋಡಿದ್ರಲ್ವಾ, ಲಕ್ಷ್ಮೀ ತಾಯಿ ನಾವು ಯಾವಾಗಲೂ ಫೋಟೋದಲ್ಲಿ ಕುಳಿತಿರುವಂತಹ ಫೋಟೋವನ್ನೇ ತಗೋಬೇಕು. ಏಕೆಂದರೆ ಲಕ್ಷ್ಮೀ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣನ ಸಮೇತ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಕುಳಿತಿರುವಂತಹ ಫೋಟೋವನ್ನು ತಗೋಬೇಕು. ನೋಡಿ, ಇದು ಸತ್ಯನಾರಾಯಣ ಲಕ್ಷ್ಮಿ ವಿಗ್ರಹ ಮತ್ತು ಲಕ್ಷ್ಮೀನಾರಾಯಣನ ವಿಗ್ರಹ ಯಾವುದಾದ್ರೂ ಎಲ್ಲರೂ ಒಂದೇ. ಈ ರೀತಿ ನಾವು ಭಕ್ತಿ ಭಾವದಿಂದ ಈ ಅಮೃತ ಸಿದ್ಧಿ ಯೋಗದಲ್ಲಿ ಮನೆ ಒಳಗಡೆ ಕರ್ಕೊಂಡ್ರೆ ನಮ್ಮ ಆಸೆಗಳು, ನಮ್ಮ ಚಿಂತನೆಗಳು, ನಮ್ಮ ಎಲ್ಲ ಆಶಯ ಜೀವನವೂ ಸಹ ಒಂದು ಒಳ್ಳೆಯ ಪ್ರಾರಂಭ ಆಗುತ್ತೆ. ಮತ್ತು ಇದೊಂದು ಆಧ್ಯಾತ್ಮಿಕ ಅವಕಾಶ. ಇವತ್ತು ಒಂದು ದೀಪ ಹಚ್ಚಿ ಅದ್ರ ಮುಖಾಂತರನೂ ನೀವು ಲಕ್ಷ್ಮಿಯನ್ನು ಮನೆಯೊಳಗಡೆ ತುಂಬಿಸ್ಕೋಬಹುದು. ಲಕ್ಷ್ಮೀನಾರಾಯಣರನ್ನು ದೇವರನ್ನ ಭಕ್ತಿಯಿಂದ ನಾವು ಪೂಜಿಸಬೇಕು ಅಷ್ಟೇ. ಅವನು ವಿಜೃಂಭಣೆಯಿಂದ ಮಾಡುವಂಥ ಏನೂ ಕೇಳಲ್ಲ. ಮತ್ತು ನಮ್ಮ ಗುರಿಗಾಗಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಪಡಬೇಕು. ದೇವರ ಮೇಲೆ ಭರವಸೆಯನ್ನು ಇಡಬೇಕು. ಪ್ರಯತ್ನ ಮಾಡುವ ಮನಸ್ಸಿಗೆ ಯಾವಾಗಲೂ ಒಂದು ದಾರಿ ಇದ್ದೇ ಇರುತ್ತೆ. ಆದ್ದರಿಂದ ನಾಳೆ ಅಮೃತ ಸಿದ್ಧಿ ಯೋಗವನ್ನು ಭಯದಿಂದ ಅಥವಾ ಅತಿಯಾದ ನಿರೀಕ್ಷೆಯಿಂದ ಮಾಡಬೇಡಿ. ಭಕ್ತಿ, ಒಳ್ಳೆಯ ಸಂಕಲ್ಪ ಮತ್ತು ಸತ್ಕಾರ್ಯದ ದಿನವನ್ನಾಗಿ ಆಚರಿಸಿ. ಎಲ್ಲರ ಮನೆಗಳಲ್ಲೂ ಶಾಂತಿ, ಸಂತೋಷ ಮತ್ತು ಆರೋಗ್ಯ ಮತ್ತು ನೆಮ್ಮದಿ ನೆಲೆಸಲಿ. ಆ ಲಕ್ಷ್ಮೀ ನಾರಾಯಣನ ಆಶೀರ್ವಾದದಿಂದ ನಿಮ್ಮೆಲ್ಲ ಒಳ್ಳೆಯ ಸಂಕಲ್ಪಗಳು ದೇವರ ಅನುಗ್ರಹದಿಂದ ನೆರವೇರಲಿ ಅಂತ ಪ್ರಾರ್ಥಿಸುತ್ತೇನೆ. ಓಂ ಶ್ರೀ ಗಣೇಶಾಯ ನಮಃ, ಓಂ ನಮಃ ಶಿವಾಯ ಅಂತ ಹೇಳ್ತಾ ನೀವು ಓಂ ನಮೋ ವಿಷ್ಣುದೇವಾಯ ನಮಃ, ಓಂ ನಮೋ ಲಕ್ಷ್ಮಿಯೇ ನಮಃ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿ ನಮ್ಮ ಮನೆಯನ್ನು ಹರಸಿ ಅಂತ ನಾವು ಬೇಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಆ ಲಕ್ಷ್ಮಿಗೆ ಪ್ರಿಯವಾದ ಕವಡೆ, ಕಾಸು, ಗುಲ್ಗಂಜಿ ಎಲ್ಲವನ್ನು ನಾನು ಈ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಬಹಳ ವಿಜೃಂಭಣೆ ಬೇಡ. ನಮ್ಮ ಕೈಲಾದ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟು ಶಕ್ತಿಯಿಂದ ನಾವು ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡೋಣ. ಮತ್ತು ಮುಂದಿನ ವರ್ಷ ಇನ್ನೂ ಅಭಿವೃದ್ಧಿಯಾಗಿ ನಮ್ಮನ್ನು ಉದ್ಧರಿಸು, ನಾವು ಇನ್ನೂ ವಿಜೃಂಭಣೆಯಿಂದ ಪೂಜೆ ಮಾಡುವ ಶಕ್ತಿಯನ್ನು ಕೊಡು ಅಂತ ತಾಯಿಯಲ್ಲಿ ಬೇಡ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಚಾರ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಅಮೃತ ಸಿದ್ಧಿ ಯೋಗವನ್ನು ನೀವು ಮಿಸ್ ಮಾಡಲೇಬೇಡಿ. ಲಕ್ಷ್ಮೀ ನಾರಾಯಣನನ್ನು ನೀವು ಮನೆ ತುಂಬಿಸ್ಕೊಳ್ಳಿ. ನಂತರ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಆಚರಿಸಿ. ಈ ಶುಕ್ರವಾರ, ಮಂಗಳವಾರ, ನಾಳೆ ಆಗಲಿಲ್ಲ ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಪೌರ್ಣಮಿ ದಿನಗಳಂದು ನೀವು
ಈ ರೀತಿ ಲಕ್ಷ್ಮೀನಾರಾಯಣನನ್ನು ಮನೆ ತುಂಬಿಸ್ಕೋಬಹುದು. ನಿಮ್ಮ ಏಳಿಗೆಗಾಗಿ, ಮನಃಶಾಂತಿಗಾಗಿ, ನಿಮ್ಮ ಮನೆಯವರ ಶ್ರೇಯೋಭಿವೃದ್ಧಿಗಾಗಿ. ನಮಸ್ತೆ.